ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಳಂ ಸತ್ಯಾಯ ಶುದ್ಧಚರಿತಾಯ ಶಾಂತಾಯ ಶುಭಮಂಗಳಂ. ಆತ್ಮೀಯ ಧರ್ಮಾಭಿಮಾನಿಗಳೇ, ಶ್ರೀದೈವ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಬಂದಿರತಕ್ಕಂತಹ ಪೌರಾಣಿಕ ಹಿನ್ನೆಲೆಗಳನ್ನು ಹಾಗೂ ಧರ್ಮದ ಆಚರಣೆಗಳನ್ನು ಹಾಗೂ ಹಬ್ಬ ಋತುಗಳ ಆಚರಣೆಯ ಬಗ್ಗೆ ಪೌರಾಣಿಕ ಹಿನ್ನೆಲೆಗಳನ್ನು ತಮಗೆಲ್ಲರೂ ಕೂಡ ಈ ಮುಂಚಿನಿಂದಲೂ ಕೂಡ 5 ವರ್ಷಗಳಿಂದಲೂ ಕೂಡ ತಮಗೆಲ್ಲರೂ ಕೂಡ ತಿಳಿಸ್ತಾ ಬಂದಿದ್ದೇವೆ. ಈಗ ದೀಪಾವಳಿ ಹಬ್ಬದ ಆಚರಣೆಯ ಹಿನ್ನೆಲೆಗಳನ್ನು, ಪೌರಾಣಿಕ ಹಿನ್ನೆಲೆಗಳನ್ನು ಈ ಕಲಿಯುಗಕ್ಕೆ ಯಾವ ರೀತಿಯಾಗಿ ಹೋಲಿಕೆಯನ್ನು ಮಾಡಿಕೊಳ್ಳಬೇಕು ಅನ್ನತಕ್ಕಂತಹ ಪರಿಯನ್ನ ತಮಗೆಲ್ಲರಿಗೂ ಕೂಡ ತಿಳಿಸಿಕೊಡ್ತಾ ಇದ್ದೇನೆ. ಅದರಲ್ಲಿ 4 ರೀತಿಯ ಪೌರಾಣಿಕ ಹಿನ್ನೆಲೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ದಿವಸ ಮೊದಲನೇ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ತಮಗೆಲ್ಲರೂ ಕೂಡ ತಿಳಿಸ್ತಾ ಇದ್ದೇನೆ. ಏನು ಶ್ರೀರಾಮ ವನವಾಸವನ್ನ ಅನುಭವಿಸಿ ನಂತರದಲ್ಲಿ ರಾವಣನ ಸಂಹಾರವನ್ನು ಮಾಡಿ ಸೀತಾ ಸಮೇತನಾಗಿ, ಲಕ್ಷ್ಮಣ ಸಮೇತನಾಗಿ ತನ್ನ ರಾಜ್ಯ ಆಡಳಿತ ಇರತಕ್ಕಂತಹ ಅಯೋಧ್ಯೆ ಪಟ್ಟಣಕ್ಕೆ ಮೊದಲನೇ ಬಾರಿಗೆ ಬಂದಂತಹ ದಿವಸವೇ ಈ ಒಂದು ದೀಪಾವಳಿ ಹಬ್ಬದ ದಿವಸ ಅಂತ ಹೇಳಿ ಪೌರಾಣಿಕ ಹಿನ್ನೆಲೆ ಹೇಳ್ತಾರೆ. ಇದನ್ನು ನಾವು ಇಷ್ಟೇ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಂಡ್ರೆ ಅದು ನಮಗೆ ಸಂಪೂರ್ಣವಾಗಿ ಅದರ ಸಾರಾಂಶ ಅರ್ಥ ಆಗೋದಿಲ್ಲ. ಇದರಲ್ಲಿ ನೀವೆಲ್ಲ ಅನ್ಕೊಳ್ಬೇಕು, ಒಂದು ಗ್ರಾಮ ಅಂತ ಬಂದ್ರೆ ಗ್ರಾಮದಲ್ಲಿ ಎಲ್ಲ ಕಾರ್ಯಗಳು ಜರುಗ್ತಾ ಇರ್ತವೆ, ಧರ್ಮ ಕಾರ್ಯಗಳು ನಡೀತಾ ಇರ್ತವೆ, ಕೃತ್ಯಗಳು ನಡೀತಾ ಇರ್ತವೆ. ಆದರೆ ಧರ್ಮ ಕಾರ್ಯಗಳಿಗೆ ಯಾವ ಊರಿನಲ್ಲಿ, ಯಾವ ಗ್ರಾಮದಲ್ಲಿ ಪ್ರಾಧಾನ್ಯತೆ ಇರುತ್ತದೋ ಆ ಗ್ರಾಮ ಸುಖ ಶಾಂತಿ ನೆಮ್ಮದಿಯಿಂದ ಆ ಗ್ರಾಮ ನಡೀತಾ ಇರ್ತದೆ ಅನ್ನೋದು ನಮಗೆ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆದರೆ ಅಲ್ಲಿ ನೋಡಿ, ಅಯೋಧ್ಯೆ ಪಟ್ಟಣದಲ್ಲಿ ಶ್ರೀರಾಮನಿಲ್ಲದೆ ಭರತ ಆಚರಣೆಗಳನ್ನು ಮಾಡುವುದು ಬಹಳ ಕಷ್ಟ ಆಗಿತ್ತು. ಹಲವಾರು ದುಃಖಗಳನ್ನು ಭರತ ಅನುಭವಿಸಿದ್ದ. ಹಾಗಾಗಿ ಅಲ್ಲಿಯ ಜನತೆಗೆ ಶ್ರೀರಾಮನ ಆಗಮನದಿಂದ ಬಹಳಷ್ಟು ಸಂತೋಷ ಮತ್ತು ಎಲ್ಲ ಸಂಪತ್ತನ್ನು ಕೂಡ ಪಡೆದುಕೊಳ್ಳುವಂಥ ಅಪಾರವಾದಂಥ ನಂಬಿಕೆ ಇತ್ತು. ಆ ಶ್ರೀರಾಮ ದೀಪಾವಳಿಯ ದಿವಸವೇ ಬಂದು ಅವರೆಲ್ಲರಿಗೂ ಕೂಡ ಸುಖಮಯವಾಗಿರತಕ್ಕಂಥ ಜೀವನವನ್ನ, ಆಶೀರ್ವಾದವನ್ನು ಕರುಣಿಸಿದ. ಹಾಗೆಯೇ ಈ ದೀಪಾವಳಿಯ ಹಬ್ಬದ ಆಚರಣೆಯನ್ನ ನಮ್ಮ ಗ್ರಾಮದಲ್ಲಿರ್ತಕ್ಕಂಥವ್ರು ನೋಡಿ, ಮಳೆ ಬೆಳೆ ಆಗತಕ್ಕಂಥದ್ದು 1 ವರ್ಷ ಹೆಚ್ಚು ಕಡಿಮೆ ಆಗತಕ್ಕಂಥದ್ದು ಇದೆ. ಆದರೆ ಸುಖ ಶಾಂತಿ ನೆಮ್ಮದಿ ದೊರಕಬೇಕಪ್ಪ ಅಂತಂದ್ರೆ ಗ್ರಾಮದವರೆಲ್ಲರೂ ಸೇರಿಕೊಂಡು ದೀಪಾವಳಿಯ ಆ ದೇವಸ್ಥಾನಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ದೀಪಾವಳಿಯ ಹಬ್ಬದ ಆಚರಣೆಯನ್ನು ಮಾಡಬೇಕು. ಆ ಭಗವಂತನಿಗೆ ದೀಪದಿಂದ ಅರ್ಚನೆಯನ್ನು ಮಾಡುವುದರಿಂದ ಊರಿಗೆ ಬಂದಿರತಕ್ಕಂತಹ ಕಷ್ಟಗಳು ಕಳೆದು ಹೋಗ್ತವೆ ಅನ್ನತಕ್ಕಂಥದ್ದು ಪೌರಾಣಿಕ ಹಿನ್ನೆಲೆಯಾಗಿದೆ. ಹಾಗಾಗಿ ಈ ಒಂದು ಪ್ರಥಮ ಹಿನ್ನೆಲೆಯ ಬಗ್ಗೆ ತಮಗೆಲ್ಲರಿಗೂ ಕೂಡ ತಿಳಿಸಿದ್ದೇವೆ. ಆ ರೀತಿಯಾಗಿ ಎಲ್ಲ ಗ್ರಾಮದವರೆಲ್ಲರೂ ಸೇರಿಕೊಂಡು ಈ ದೀಪಾವಳಿ ಹಬ್ಬದ ಆಚರಣೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.